ಇನ್ನು ನಿನ್ನೆ ಒಂದು ಸಾಯಂಕಾಲ ನಮ್ಮ ಶಾಸಕ ಮಿತ್ರರದೊಂದು ಸಭೆ ಕರೆದಿದ್ದೆ. ಆ ಸಂದರ್ಭದಲ್ಲಿ ಒಂದು ಹಳ್ಳಿ ಮುಕ್ತ ರೈತ ಒಬ್ಬ ಅವ್ರ ಮಗ ಇಬ್ಬರು ಬಂದರಪ್ಪ. ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನಾನು ಇದರಿಂದ ತೃಪ್ತಿ ಪಡಬೇಡಿ, ಇನ್ನೂ ಭಾಳ ಕೆಲಸ ಇದೆ ದೇಶದಲ್ಲಿ, ರಾಜ್ಯದಲ್ಲಿ. ಅವರ ಮಗನಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಬೇಕು, ದುಡ್ಡಿಲ್ಲ, ಸರ್ಕಾರದಿಂದ ಅವ್ರಿಗೇನು 5 ನಯಾ ಪೈಸೆ ಸಿಕ್ಕಿಲ್ಲ. ಸ್ವಂತ ಒಂದು ಮನೆ ಏನು ಕಟ್ಕೊಂಡಿದ್ದ, ಆ ಮನೆ ಮಾರಾಟ ಮಾಡಿ 22 ಲಕ್ಷಕ್ಕೆ ಮಾರಾಟ ಮಾಡಿ ಆ ಮಗನ ಉಳಿಸ್ಕೋಬೇಕು ಅಂತ ಹೇಳಿ ಆ ರೈತ ಮತ್ತೆ ಇನ್ನೂ ಏನು ದುಡ್ಡು ಶಾರ್ಟೇಜ್ ಇದೆ ಅಂತ ನನ್ನ ಮನೆಗೆ ಬಂದ್ರಲ್ಲ. ಇದೊಂದು ಉದಾಹರಣೆ ಕೊಡ್ತದೆ. ನಿನ್ನೆ ಸಾಯಂಕಾಲ ಆಗಿರೋದು. ರಾಜ್ಯ ಹೇಗಿದೆ ಅನ್ನೋದಕ್ಕೆ, ಸಮಾಜ ಏನಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಇದೆಂಥದ್ದು ಜಾತಿ ಗಣತಿ ಅವೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ನಿಧಾನಕ್ಕೆ. ಪರಿಸ್ಥಿತಿ ವಾಸ್ತವಾಂಶ ಏನಿದೆ ಅಂತ ಹೇಳಿ. ಕೊನೆಗೆ ನಾವೇನು ತೀರಾ ನನ್ನ ಮನೆಗೆ ಬಂದಾಗ ನನ್ನ ಹತ್ರ ಇರುತ್ತೋ ಇಲ್ವೋ, ಏನೋ ಒಂದು ರೀತಿಯಲ್ಲಿ ಅವರಿಗೆ ಅಂಥ ಒಂದು ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ನನಗೆ ನಮ್ಮ ತಂದೆಯಿಂದಲೋ ನಮ್ಮ ತಾಯಿಯಿಂದಲೋ ಕಲ್ತ್ಕೊಂಡಿದ್ದೇವೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತಕ್ಕಂಥದ್ದು, ನಾನು ಈ ರಾಜ್ಯದಲ್ಲಿ ಅವ್ರ ಜೊತೆ ಸೇರಿ ಸರ್ಕಾರ ಮಾಡಿದಾಗ 2018ರಲ್ಲಿ ಇದ್ದಿದ್ದು 14 ತಿಂಗಳು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ 30 ಲಕ್ಷ 35 ಲಕ್ಷ ಹೊರಗಡೆ ಖರ್ಚು ಮಾಡಬೇಕು. 10 ಲಕ್ಷ ರೂಪಾಯಿ ಒಳಗೆ ಆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕಾಯಿಲೆಗಳು ಬಂದಂಥವ್ರಿಗೆ ಮಾಡಲಿಕ್ಕೆ ಸರ್ಕಾರದಿಂದ ಮಾಡಬೇಕು ಅಂತ ಹೇಳಿ ನಾನು 12 ಕೋಟಿನೋ 15 ಕೋಟಿನೋ ಹಣ ಬಿಡುಗಡೆ ಮಾಡಿ ಅದಕ್ಕೆ ಒಂದು ತೀರ್ಮಾನ ತಗೊಂಡು ಕಟ್ಟಿದ್ದೇವಲ್ಲಿ. ಆದರೆ ಡಾಕ್ಟ್ರ್ ಇಲ್ಲ, ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆಗಳು ಇನ್ನೂ ಇಟ್ಕೊಂಡಿಲ್ಲ. ಇದು ನಾನು ಯಾಕೆ ಉದಾಹರಣೆ ಕೊಡ್ತಾ ಇದ್ದೇನೆ, ಮುಖ್ಯಮಂತ್ರಿಗಳಿಗೆ ಹೋಗಲಿ ಅಂತ ನಿಮ್ಮಿಂದ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಅಪ್ಪ ನೆನ್ನೆ ಹೇಳಿದ್ದಾರೆ, ಅದೇನೋ ಹಾಸನಾಂಬ ದೇವಸ್ಥಾನಕ್ಕೆ ಏನಾದರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಬೇಕು ಅಂದ್ರೆ ಕೊಡ್ತೀನಿ ಅಂತ ಹೇಳವ್ರೆ. ಮೊನ್ನೆ ಬಂದಾಗ ಭಾಳ ಸಂತೋಷ. ಪರಿಶೀಲಿಸ್ತೀವಿ ಅಂತಿದ್ದಾರೆ, ಕೊಡ್ತೀವಿ ಅಂತ ಹೇಳಿ ಅರ್ಜಿ ಅಗತ್ಯ ಇದ್ದು. ಆಮೇಲೆ ನೀವೇನೋ ಪ್ರಶ್ನೆ ಮಾಡಿದಾಗ JDS ಪಕ್ಷ ಇದ್ದಾಗ, ಜನತಾದಳ ಇದ್ದಾಗ, BJP ಇದ್ದಾಗ ಅವರೆಷ್ಟು ಕೊಟ್ಟವ್ರೆ ಅಭಿವೃದ್ಧಿಗೆ ಶಾಸಕರಿಗೆ ಅಂತಕ್ಕಂಥ ಒಂದು ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನಾನು ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತಕ್ಕಂಥದ್ದು, ಓಪನ್ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ. ನಾನು ಸ್ವತಂತ್ರವಾಗಿ ಈ ನಾಡಿನ ಜನ 5 ವರ್ಷದ ಸರ್ಕಾರ ನನಗೆ ಕೊಟ್ಟಿಲ್ಲ. ನಾನು ಸರ್ಕಾರ ಕೆಲವು ಭಾಗದಲ್ಲಿ 38 ಜನ 40 ಜನ ಗೆಲ್ಲಿಸಿದಾಗ ಏನು ಸರ್ಕಾರ ಮಾಡಿದ್ದೆ. 2006-07 ಮೊನ್ನೆ ಯಾರೋ ಬಂದವರು ಹೇಳ್ತಾಯಿದ್ರು, ಕೃಷ್ಣದೇವರಾಯನ ಕಾಲದ ಆಡಳಿತ ಏನು ಅನ್ನೋದನ್ನ ನೀವು ತೋರಿಸಿದ್ರಿ ಅಂದರು. ಈ ಸರ್ಕಾರಕ್ಕೆ ಕೆಲವು ಅವರಿಂದ ಅಭಿವೃದ್ಧಿಗೆ ಬಗ್ಗೆ, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ಗೆ ಅವರಿಂದಲೂ ಮಾಹಿತಿ ತಗೋತಾ ಇದ್ದಾರೆ ಅವರು. ಈಗ ಈ ಸರ್ಕಾರದಲ್ಲಿ ಅವರು ಸಹ ಇನ್ನೂ ಅಭಿವೃದ್ಧಿ ಪೂರ್ವಕವಂಥ ರೀತಿಯ ಕೆಲಸಗಳಿಗೆ ಬೆಂಗಳೂರು ಸಿಟಿ ಇರ್ಬೋದು, ಬೇರೆ ಬೇರೆ ಭಾಗಕ್ಕೆ ಅವರು ಈ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ಹೇಳಿದ್ದು ನನಗೆ,